ನಮ್ಮ ಕಡೆ ಅಂತೂನು ಶಾನೆ ನಮ್ಮ ಅಮ್ಮೋರ್ ಮನೆ ಕಡೆನೂ ಮಾಡ್ತಾ ಇದ್ರು. ಈಗ ಗಂಡನ ಮನೆ ಕಡೆನೂ ಮಾಡ್ತಾವ್ರ ಷಷ್ಠಿ ಹಬ್ಬ. ನಿಮ್ ಕಡೆ ನೀನೇ ಇಲ್ಲ ನೋಡು ಅಲ್ವೇ? ಲಕ್ಕಣಪತಿ ನಮ್ ಕಡೆ ಮಾಡಕ್ಕಿಲ್ಲ ಇದೆಲ್ಲನೂ. ಲಕ್ಕಂಚೇಕ ಲೆಕ್ಕ ಹಾಕು ಕರ್ದೀವ್ನಿ ಈ ಜಯಮ್ಮನ. ಬಾರ್ಲೆ ಜಯಮ್ಮ, ಹೆಂಗಿದ್ರು ಪಾರಕ್ಕವ್ರ ಮನೆಗೆ ಹಬ್ಬ ಮಾಡ್ತಾರೆ, ಸಾರಜಿ ಮನೆಗೂ ಮಾಡ್ತಾರೆ, ನೀನ್ ಮಾಡಕ್ಕಿಲ್ವಲ್ಲ ಬಾ ನಮ್ ತಕ್ಕೆ ನೀ ಅಂತಂದ್ರೆ ಎಲ್ಲ ಮಾಡ್ಬಿಟ್ಟು ಮಧ್ಯಾಹ್ನದಂಗ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾಳಕ್ಕ ಜಯಮ್ಮ. ನೀನು ಹೋಗಿ ಹೋಗಿ ಆ ಜಯಮ್ಮನ ಕತೆ ಕಟ್ಕ. ಆ ಜಯಮ್ಮ ಬತ್ತಾಳೆ ಅದಾಯ್ತದೆ. ಸುಮ್ಕಿರು. ಸುಮ್ಕೆ ಅನ್ನಿಯ ತಿರ್ಗು ಅನ್ನು, ತಮಾಷೆ ಮಾಡು ಅನ್ನು, ತಿನ್ನು ಅನ್ನು. ಚೆನ್ನಾಗಿ ತಿನ್ಕೊಂಡು ಕುಂತ್ಕೊತಾಳೆ. ಅಷ್ಟು ಬಿಟ್ರೆ ಅವಳಿನ ಏನ್ ಮಾಡ್ದವಳು ಹೇಳು? ಏನೇನು ಮಾಡಾಕಿಲ್ಲ. ಓ ಬುಡಮ್ಮ, ಕಂಡಿವ್ನಿ ಅವಳ ಕತೆಯ. ಕಂಡಿಲ್ದಿರೋದೇನು? ಸದ್ಯ ಕಣವ ಊಟಕ್ಕೆ ಬಾರವ ನೀನು ಅಂತಂದೆ. ಊಟಕ್ಕೆ ಬರ್ತೀನಿ, ಇವತ್ತು ಅಡುಗೆ ಮಾಡಕ್ಕಿಲ್ಲ ಕಣ್ಪದ್ದಿ, ಊಟಕ್ಕೆ ಬರ್ತೀನಿ, ರಾತ್ರಿಗೂ ಎಲ್ಲನೂ ತಪ್ಲೆಗೆ ತುಂಬಿಟ್ಟು ಕಳಿಸ್ ನೀನು ಅಂತಂದ್ಲು. ಸರಿ ಬಿಡವ ಆಯ್ತು, ತುಂಬಿಟ್ಟು ಕಳಿಸ್ತೀನಿ, ಬಾವ ನೀನು ಊಟಕ್ಕೆ ಅಂತ ಹೇಳ್ಬಿಟ್ಟು ಅತ್ತಾಗ ಬಂದೆ. ಒಳ್ಳೇದಾಯ್ತು, ಊಟಕ್ಕನ ಬರ್ಲಿ. ಎಲ್ಲೇ ನಿಮ್ಮ ಅತ್ತೆ? ಹೋಗಿ ಅರ್ಧ ಗಂಟೆ ಆಯ್ತು ಬರ್ತೀನಿ ಅಂತಂದ್ರು, ಬರ್ಲೇ ಇಲ್ವಲ್ಲೇ? ನಮ್ಮತ್ತೆ ಜಯಮ್ಮನ್ ಕ್ಯಾಟಗರಿನೇ ನೀಯ. ಓದ್ಲು ಬಂದ್ಲು. ಅಯ್ಯೋ ಎಲ್ಲ ನಾನೇ ಮಾಡ್ಕೊಂಡು ಸಾಯ್ಬೇಕಷ್ಟೇ ನೀಯ. ಬೋರ ಮಾತೇ ಇಲ್ಲ ನಮ್ಮತ್ತೆ. ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ಬರೀ ಬತ್ತಾಳೆ. ಆಮೇಕಿಂದ ಅದು ಯಾಕೆ ಮಾಡಿಲ್ಲ, ಇದು ಯಾಕೆ ಮಾಡಿಲ್ಲ, ಅದು ಯಾಕೆ ಅಲ್ಲಿಕ್ದೆ, ಇದು ಯಾಕೆ ಇಲ್ಲಿಕ್ದೆ, ಬರೀ ಇದೇ ನೀಯ ಕೇಳ್ತಾಳೆ. ಸುಮ್ಕಿ ನಮ್ಮ ತಾಯಿ ಬಂದ್ಗಿಂದ ಆಮೇಲೆ ಕೇಳಿಸ್ಕೊಂಡು ಯಾಕೆ ಬೇಕು? ಓ ಪದಿ, ಇನ್ನು ಅನ್ನು ಕಿಕ್ಕಿಲ್ವಲ್ಲ ನೀನು? ಅತ್ತೆ ಇಲ್ಲಿ ಮಾಡೋದೇನು ಸಾಕಾಗೋಗ್ಬಿಟ್ಟೈತೆ. ಇನ್ನು ತರಕಾರಿ ಹೆಚ್ಕೋಬೇಕು ಸಾರ್ಗೆ, ಇನ್ನೊಂದು ಸ್ವಲ್ಪ ಐತೆ. ಈ ಹೆಸರು ಬೇಳೆಗೂ ಸಾರ್ಗೊಂದು ಹಚ್ಚಿಟ್ಬಿಟ್ರೆ ಎಲ್ಲ ಮುಗ್ದೋಯ್ತು. ನೀನು ಯಾಕಾಲು ಕಡ್ಗೆ ಮಾಡಿ ಅಲ್ಲಿ ನೋಡ್ಬಾ. ಎಲ್ಲ ಕೆಂಪಮ್ಮ ಎಲ್ರೂ ಆಗ್ಲೇನೆ ನೀಯ ಪೂಜೆಗೆ ಹೋದ್ರು ಆಗ್ಲೇನೆ ತಕೊಂಡು. ಮತ್ತೆ ಶುರುವಾಯ್ತು. ಅತ್ತೆ ಇನ್ನೊಂದು ಚೂರು ಇರ್ರಿ, ಹಚ್ಬಿಟ್ಟು ಇನ್ನೇನಾಯ್ತು? ಪಾಯಸ ಆಗೈತೆ, ಸಾರ್ಗೊಂದೆಲ್ಲ ಹಚ್ಚಿಕ್ಕಿವ್ನಿ, ಸಾರೊಂದು ಮಾಡ್ಬಿಟ್ರೆ ಮುಗೀತು. ಅನ್ನಕ್ಕಿನ್ನ ಎಷ್ಟೊತ್ತು? ಒಂದು ಒಲೆ ಮೇಲೆ ಅನ್ನಕ್ಕೆ ಇಕ್ಬಿಟ್ರೆ ಆಯ್ತು. ಒಂದು ಒಲೆ ಬೋಂಡ ಸೇರ್ಸೋದಿನ ಚಿತ್ರಾನ್ನ ಗೊಜ್ಜು ಮಾಡ್ಬಿಟ್ಟು ಮಡಗಿವ್ನಿ, ಎಲ್ಲ ಆಗೈತೆ. ಹಪ್ಳ ಬೋಂಡ ತೇಳ್ಸೋದು, ಸಾರ್ಗೊಂಚೂರು ಇದು ಮಾಡೋದು ಅಷ್ಟೇ ನಿನಿಯ. ಓಹೋ ನೀನ್ ಮಾಡ್ದಂಗೆ ನಿನಿಯ ಇನ್ನನುವೆ ಹೋಗತ್ತಾಗಿ. ಸರಿ ಹೋಗಿ ಮೊದಲು ನಾಗರು ಮಾಡ್ಕೊಬಿಟ್ಟು ಬಾಯ್ ಎದೋಳು. ಫಸ್ಟ್ ನಾಗರು ಮಾಡ್ಕೊಬಿಟ್ಟು ಬಂದು ಹಚ್ಕೊಳಕ್ ಕುಂತ್ಕಳೆ, ಮೈಲ್ಗೆ ಆಯ್ತದೆ ಅಂತಂದ್ರೆ ಕೇಳೋದೇ ಇಲ್ವಲ್ಲ ನೀನು. ಎದ್ದೋಗು, ಫಸ್ಟ್ ನಾಗರು ಮಾಡ್ಕೊಬಿಟ್ಟು ಬಾ ಹೋಗು. ಓ ಹೂನಲ್ಲತ್ತೆ, ಪೂಜೆಗೆಲ್ಲ ಹೊಂದಿಸಿದ್ರೆ ಏನು? ಈಗ ಹೊಂದಿಸ್ಕೊಬಿಟ್ಟು ತಂದ್ಬಿಟ್ಟು ಉಂಟಾಗಿ ಮಡಗಿವ್ನಿ, ತಟ್ಟೆ ಎಲ್ಲ ಇಟ್ಬಿಟ್ಟು ಸರ್ನ ಹೋಗ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಬಾ ಹೋಗಿ ಪೂಜೆಯ. ಅಲ್ಲೆಲ್ಲ ಸಂಕ್ರಮ್ಮ ಸಾಕಮ್ಮ ಎಲ್ಲರೂ ಹೋಗಿ ಆಗ್ಲೇ ನೀ ಪೂಜೆ ಮಾಡ್ತಾ ಇದ್ರು. ನಾನು ನಿನಗೆ ಹೇಳಿಲ್ವಾ ಬೆಳಿಗ್ಗೆ ನೀ ಸರ್ನ ಫಸ್ಟು ಪೂಜೆ ಮುಗಿಸ್ಕೊಂಡ್ಬಂದ್ಬಿಟ್ಟು ಬಂದು ಕೂತ್ಕ ಅಂತ ಹೇಳಿದ್ರೆ ಬಿಡತ್ತೆ ಅಂತ ಹೇಳ್ಬಿಟ್ಟು ಹೋದೆ. ಏನಾಯ್ತು ಇವಾಗ? ಹೋಗು ಸರ್ನ ಹೋಗು. ಅಷ್ಟರೊಳಗಡೆ ನಾನು ಎಲ್ಲನೂ ಸಾರ್ಗಿರ್ಗೆಲ್ಲ ಕುದ್ಸಕ್ಕೆ ರೆಡಿ ಮಾಡ್ತೀನಿ, ಹೋಗು. ಪದ್ದಿ ನಾಗರು ಮಾಡ್ಬಿಟ್ಟು ಬಂದೇನಿ, ಕುಂತ್ಕೋಬೇಕಿತ್ತಾನೆ ನೀನು? ನಾಗರು ಮಾಡ್ಬಿಟ್ಟೆ ಅಡುಗೆ ಶುರು ಮಾಡ್ಕೋಬೇಕಿತ್ತು ನೀನು. ಈ ಲೆಕ್ಕಜೇಕ ಏನು ಪೂಜೆಗೆಲ್ಲ ಹೊಂದಿಸ್ಕೊಬಿಟ್ಟು ಬಂದಿರ್ಲಿಲ್ವಲ್ಲ ಬಿಡು. ಇನ್ನೇನು ಪೂಜೆ ಪಾಜೆಗೆಲ್ಲ ಹೊಂದಿಸ್ಕೊಬಿಟ್ಟು ಬಂದಿಲ್ಲ, ಎಂಥದೂ ಇಲ್ಲ. ಇನ್ನೇನು ಬಿಡು ಅತ್ತಾಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟೆ. ಆಮೇಲೆ ಅತ್ತೆ ಹೊಂದಿಸ್ಕೊಬಿಟ್ಟು ಬಂದ್ಮೇಲೆ ಹೋಗೋಣ, ಅಡುಗೆಗೆಲ್ಲ ಹಚ್ಕೊಳ್ಳೋಣ, ತಡ ಆಯ್ತದೆ ಅಂತ ಕುಂತ್ಕೊಬಿಟ್ಟೆ ನೋಡು. ಎದ್ದೋಳಮ್ಮ, ಫಸ್ಟ್ ಹೋಗ್ಬಿಟ್ಟು ನಾಗರಿಗೆಲ್ಲ ಮಾಡ್ಕೊಬಿಟ್ಟು ಬರೋಣ. ನಡಿಯೇ ಪದ್ದಿ, ಸರ್ನ ನಡಿ. ಈಗಲೇ ಹೇಳಿವ್ನಿ, ಫೋಟೋ ಗೀಟ ವಿಡಿಯೋ ಪಾಡಿ ಅಂತ ಮಾಡ್ಕೊಂಡು ಕುಂತ್ಕೋಬೇಡ, ಹೋಗ್ಬೇಕು ಸರ್ನ ಬರಬೇಕು. ಆಮೇಗಿನ ಫೋನ್ ಹಿಡ್ಕೊಂಡು ಬಾನಾಗಪ್ಪ ಅಂತ ಹೇಳ್ಬಿಟ್ಟು ಹಾಡು ಹೇಳ್ಕೊಂಡಿರೋ ಅಲ್ಲೇ ಕುಂತ್ಕೊಂಡು ಸುಮ್ಕಿರಕ್ಕಿಲ್ಲ. ಹಿಂದೆನೆ ಬರ್ತೀನಿ ನಾನು. ಆತೆ ಈಗೆಲ್ಲತ್ತೆ ಅಂತವೆಲ್ಲ ಮಾಡ್ಲಿ ನಾನು? ನಂಗೂ ಟೇಮ್ ಆಗಕ್ಕಿಲ್ವಾ? ಹಿಂಗ ಹೋಗಂಗ್ ಬರ್ತೀನಿ ಬಿಡಿ. ನಡಿಯೇ ಸರ್ನ. ಏನ್ ಸೊಸೆ ಅಂತ ಬಂದ್ಬಿಟ್ಲು ಮನೆಗೆ. 10 ರೂಪಾಯಿ ಪ್ರಯೋಜನ ಇಲ್ದಿರ ಸೊಸೆ. ಮೊದ್ಲಿವ್ರ ಅಮ್ಮಂಗೆ ಹೋಗಿಬೇಕು. ಈ ಒಲೆಯನ್ನು ಸಂದ ಕುತ್ಕೊಂಡೈತಮ್ಮ, ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಒಂದು ಗತಿ ಆಗಿರತ್ತಿರು ನನಗೂನುವೆ. ಅಮ್ಮ ಎಲ್ಲದ್ಲು ಪದ್ದಿ? ನೀನು ಒಬ್ಳೆ ಮಾಡ್ತಿದೀಯಾ? ನಾನ್ ಮಾಡ್ದೆ ಇನ್ನೇನಪ್ಪ ಮಾಡ್ತಾಳೆ? ನೀನ್ ಎಂಡ್ರ ಗಳಿಗೆಗೋ ನನ್ನ ಕ್ಯಾಮೆ ಮಾಡ್ತಾಳೆ. ಹೋದ್ಲು ನಾಗರ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ನೀನ್ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಹೋಗ್ಲಾ ನಾಗರು ಮಾಡ್ಕೊಬಿಟ್ಟು ಬಾ ಹೋಗ್ಲಾ. ಇಲ್ಲ ಎತ್ತುಗಳು ಆಡ್ಕೊಬಿಟ್ಟು ಬಂದೀವ್ನಿ, ಕಟ್ಟಾಕ್ದೆ ಎತ್ತುಗಳೆಲ್ಲನೂ. ಇನ್ನೂ ಏನಾರ ಸಾಮಾನು ಬೇಕಾದ್ರೆ ಹೇಳು, ಮರ್ತೀರ್ತು ಹೋಗಿದ್ರೆ ಊರ್ ಕಡೆ ಹೋಯ್ತಾ ಇದ್ದೀನಿ, ಹಂಗೆ ನೀ ತಗೊಬಿಟ್ಟು ಬರ್ತೀನಿ. ನೀನು ಏನು ಸಾಮಾನು ಬೇಕು ಮಗ? ಎಲ್ಲನೂ ತಂದ್ಬಿಟ್ಟಿದೀವಿ ಅಂತ ಅನ್ನಿಸ್ತದೆ. ಏನು ಸಾಮಾನು ಏನು ಬೇಕಿಲ್ಲ ತಗ. ಏನಾರ ಬೇಕಿದ್ರೆ ಹೋಗೊಂದು ಹೆಜ್ಜೆ ಎತ್ಕೊಬಿಟ್ಟು ಬಂದ್ರೆ ಆಯ್ತು. ನೋಡು ನೀನು ಎಂಡ್ರ ಪೂಜೆ ಎಲ್ಲ ಮಾಡ್ತಾವಳೆ, ನಾಗರ ಪೂಜೆ. ಹೋಗಿ ನೀನು ಒಂಚೂರು ಪೂಜೆ ಗೀಜೆ ಪುನಸ್ಕಾರ ಎಲ್ಲ ಮಾಡ್ಬಿಟ್ಟು ಬಾ ಹೋಗು ಸರ್ನ. ತಿರ್ಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಬಿಟ್ಟು ಬಾ. ಎಲ್ಲ ಒಂದೇ ಕಿತ್ತ ಎಲ್ಲ ಹಾಕ್ತೀನಿ, ಕುಂತ್ಕೊಂಡೆಲ್ಲ ಊಟ ಮಾಡ್ಬಿಟ್ರೆ ಅತ್ತಾಗ ಹೆಂಗೋ ನೆಮ್ಮದಿ ನೋಡು. ಇಲ್ಲ ಕಣ್ ಹೇಳಮ್ಮ, ಆಮೇಕಿಂದ ಬರ್ತೀನಿ ನಾನು. ಅವಳು ಪೂಜೆ ಮಾಡಲಿ. ಈಗ ಎತ್ತುಗಳು ನಡ್ಕೊಬಿಟ್ಟು ಎಲ್ಲ ಬಂದು ಕೊಟ್ಟಾಕಿವ್ನಿ. ಅಲ್ಲಿ ಏನಾರ ಬೇಕಾದ್ರೆ ಫೋನ್ ಹಾಕಕ್ಕೆ ಕೇಳು, ತಗೊಬಿಟ್ಟು ಬರ್ತೀನಿ. ಅಲ್ಲ ಕಣ್ಮಗ, ಈಗ ಎಲ್ಲ ನೀವು ತಿನ್ನೋ ಗಂಟನೂ ಏನು ಮಾಡ್ತೀಯಲ್ಲ ಅಂತ ಕುಂತ್ಕೊಂಡು ಇನ್ನು ಪೂಜೆ ಗೀಜೆ ಎಲ್ಲ ಮುಗಿಯೋ ಗಂಟನೂ ಊಟ ಕೊಡಕ್ಕಿಲ್ಲ ನೀನು. ಅದು ಇದು ಅವ್ರು ಇವರು ಹೇಳೋದು ತಿನ್ನಕ್ಕೆ ಹೋಗ್ಬೇಡ, ಗೊತ್ತೇಳ ನೀನು ತಿನ್ನಕ್ಕಿಲ್ಲ. ಸರಿ, ನನಗೆ ಹೊಸಿ ಕ್ಯಾಮೆ ಐತೆ, ಊರಿಗೆ ಹೋಗ್ಬೇಕು ಹೇಳು. ಇನ್ನು ಅಲ್ತಾಗಿ ಏನೈತೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಳ್ಳಿ ನೀವು. ಬತ್ತೀನಿ ಅಷ್ಟಾಗಿ ಹೋಗ್ಬಿಟ್ಟು ಯಾಸಟ್ಕೊ ಹೋಗ್ಬಿಟ್ಟು ಬಾ ಹೋಗತ್ತಾಗಿ. ಯಾರಿಗೂ ಏನು ಹೇಳಂಗಿಲ್ಲ ನಾನು, ಒಬ್ಳೆ ಬಿಡ್ಕೋಬೇಕು ಅಷ್ಟೇ. ನೀನು ನಾಯಿ ಬಿಡ್ಕೊಳಗೆ ಹೋಗತ್ತಾಗ ಸುಮ್ಕೆನೇ ಅವ್ರದೇ ಯಾಕೆ ಬದುಕ್ಸೋನ. ಇನ್ನೂ ಏನಾರ ಒಂದು ಕ್ಯಾಮೆ ಮಾಡ್ತಾ ಒಂದು ಬದುಕು ಮಾಡ್ತಾವ. ಬದುಕು ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಆ ಪೊದ್ದಿ ಒಂಥರ ವಿಚಿತ್ರವಾಗಾಡಿದ್ರೆ ಈಗ ಈ ನನ್ನ ಮಗ ಒಂಥರ ವಿಚಿತ್ರವಾಗಾಡ್ತಾನೆ. ಅಯ್ಯೋ ಬಿಡು ನನ್ನ ಜನ್ಮಕ್ಕೆ. ಓಹೋ ಆಗ್ಲೇ ನೀ ಸುಮಾರು ಜನ ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಅಂಟ್ಬಿಟ್ರಲ್ಲ ಕಣ್ಪದ್ದಿ. ನಾನೇ ನಿನಗೆ ತಡ ಅನ್ನಿಸ್ತದೆ.
ಹೂ ಕಣಕ್ಕ, ಪೂಜೆ ಫಸ್ಟ್ ಪೂಜೆ ಮಾಡ್ಬಿಟ್ಟು ಆಮೇಕಿಂದ ನೀನು ಅಡಿಗೆ ಪಡಿಗೆ ಶುರು ಮಾಡ್ಕೊತಾರೆ. ನಾನು ಮತ್ತೆ ಬರೋ ತಡ ಆಯ್ತಲ್ಲ, ಅದಕ್ಕೆ ನೀನು ಆತಾಗ ನಾನು ಮಾಡಿದ್ದು ಮಾಡ್ಬಿಟ್ಟೆ ನೋಡು. ಏನ್ ಎಡೆ ಪಡೆ ಏನು ಹಾಕಿಲ್ಲ, ಬರೀ ಪೂಜೆ ಅಷ್ಟೇ ಅನ್ನಿಸ್ತದೆ. ಷಷ್ಠಿ ಹಬ್ಬಕ್ಕೆಲ್ಲನೂ ಏನು ಎಡೆ ಪಡೆ ಹಾಕಲ್ಲ ಕಣಕ, ಸುಮ್ಕೇಣಿಯ ಪೂಜೆ ಮಾಡ್ಬಿಟ್ಟು ಅಷ್ಟೇ ಉದ್ಗಡಿ ಗಿದ್ಗಡಿ ಬೆಳಗಿ ಅಡಿಕೆ ಬಿಳೆದೆಲೆ ಎಲ್ಲ ಇಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ನೀನಿಯ ಕೊಡಕ ಚೊಂಬು ಹಿಡ್ಕೈಲಿ ಎಲ್ಲನೂ ನಾನು ನೀರ್ಗೀರು ಹಾಕ್ಬಿಟ್ಟು ಎಲ್ಲ ಒಂದು ಹೂವಾಗಿ ಹಾಕ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ. ಸರ್ನ ಹೋಗೋಣ, ಕುಂತ್ಕಪದಿ ಒಂದೊಂದೇ ಕೊಡ್ತೀನಿ, ಅಲ್ಲಿ ಇಕ್ತೀನಿ. ಇನ್ನೇನು ಆಯ್ತಲ್ಲ ನೀರು ಹಾಕಿದ್ದು, ಕುಂತ್ಕ ಹೂವಾಗಿವ ಎಲ್ಲ ಹಾಕ್ಬಿಟ್ಟು ಹಂಗೆ ನೀಯ ಪೂಜೆ ಮಾಡು. ಹಾಕು ಹೂವಾಗಿವ ಎಲ್ಲ ನೀಟಾಗಿ ಹಾಕು. ಹ್ಞೂ ನಿಮ್ಮದ್ರಾಗೆ ನೀನು ಅಲ್ವೇ? ಹ್ಞೂ ಕಣಕ್ಕ, ನಾನೇ ಕೊಟ್ಟಿದ್ದು, ನೆನೆ ಕೊಟ್ಬಿಟ್ಟು ಮಡಗಿದ್ದೆ. ಸಂದಕ್ಕೆ ಹೋಗಿ ನೋಡು. ಇನ್ನು ಮೊಗ್ಗಂಗೆ ನೆನೆಯ ಎಲ್ಲ ಸಂದಕ್ಕಿರವೆ ಸಿಕ್ಕುದ್ವಿ ಹಂಗೋ ಆತ ಪೂಜೆಗೆ. ಅದು ಮುಂದೆಗಡೆ ಒಂಚೂರು ಹಿಂಗೆ ಚಿಟ್ಟು ಹಿಂಗೆ ಅದನ್ನು ಹಂಗೇನಿಯ ತೆಂಗಿನಕಾಯಿ ನಸಿ ಹೊಡಿಬೇಕಲ್ಲ, ತೆಂಗಿನಕಾಯಿನೂ ಹಂಗೇನೆ ಎತ್ಕ ಒಂದು. ಈಗಳಕ್ಕ ಊದ್ಗಡ್ಡಿ ಎಲ್ಲ ಇಕ್ಕದೆ, ಊದ್ಗಡ್ಡಿ ಫಸ್ಟ್ ತಗೊಂಡು ಪೂಜೆ ಮಾಡ್ತೀನಿ ರಕ್ಕ. ಊದ್ಗಡ್ಡಿ ಅಂಟಿಸು. ಇನ್ನೇನು ನಿಮ್ಮನಾದ್ರೂ ನಾನೇನು ಮಾಡೋದು, ನೀನೇ ಮಾಡು. ಇನ್ನೇನು ನಿನ್ನ ಗಂಡನು ಬಂದಿದ್ರೆ ಸೋರೋಗೋದು. ಅವ್ರು ಬರೋಕಿಲ್ಲ ಕಣಕ, ಒಂಥರ ಸೋಂಬೇರಿಗಳಿದ್ದಂಗೆ ಅವ್ರಂತೂ. ಇವತ್ತು ನಿಮ್ದೆಗೆ ನಾವು ಹೊಲ್ತಾಗಿದ್ರೆ ಮಂತಾಗಿದ್ರೆ ಹೊಲ್ತಾಗಿರ್ತಾರೆ, ಅವ್ರು ಗೊತ್ತಿಲ್ವೇ? ಗಂಡಸ್ರಿ ಹಂಗೆ ಬಿಡು. ನಿಧಾನಕ್ಕೆ ಎದ್ಬಿಟ್ಟು ಹಂಗೆ ಪೂಜೆ ಗೀಜೆ ಊದ್ಗಡ್ಡಿ ಗಿದ್ಗಡ್ಡಿ ಅಂಟಿಸ್ಬಿಟ್ಟು ಹಂಗೆ ಒಂಚೂರು ಮಂಗಳಾರತಿ ಬೆಳಗ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಹಂಗೆ ಹೊಡೆದ್ಬಿಟ್ಟು ಇಕ್ಬಿಡು ಕಣಕ್ಕ. ತೆಂಗಿನಕಾಯಿಗೂ ಬೇಕಾಯ್ತದೆ, ಅರಿಶಿನ ಕುಂಕುಮ ಇಕ್ಬೇಕಲ್ಲ, ಅಲ್ಲೇ ಮಡಗಿರು ಕುಂಕುಮದೆಲ್ಲ ನನಗೆ ಆಮೇಲೆ ಎತ್ಕೊಂಡು ಎತ್ತಿಕ್ಕುದ್ರೆ ಆಯ್ತು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹಿ ಸರ್ವವಿಘ್ನೋಪಶಾಂತಯೇ. ಅಪ್ಪ ತಂದೆ ನಾಗಪ್ಪ ಕಾಪಾಡಪ್ಪ, ನೀನೇನಿಯ ಅಲ್ಲಿ ತುಚ್ಬಿಟ್ಟು ನೋಡು. ಫಸ್ಟ್ ತೆಂಗಿನಕಾಯಿ ಹೊಡಿತೀಯೋ ಇಲ್ಲ ಆರ್ತಿ ಗಿರ್ತಿ ಬೆಳಗ್ತೀಯೋ? ಮಂಗಳಾರತಿ ಮಾಡ್ತೀನಕ್ಕ, ಮತ್ತೆ ತೆಂಗಿನಕಾಯಿ ಇಕ್ಕೈತೆ, ಹಿಡ್ಕಾಯಿ ಹಾಕೋದು ಇಲ್ಲ ಹಂಗೆ ಹೊಡೆದ್ಬಿಟ್ಟು ಇಕ್ಕೋದು ನೋಡ್ತೀನಕ್ಕ. ಫಸ್ಟ್ ಇರು, ಪೂಜೆ ಎಲ್ಲ ಮುಗಿಸೋಣ. ಅಪ್ಪ ದೇವ್ರೆ ಕಾಪಾಡಪ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹಿ ಸರ್ವವಿಘ್ನೋಪಶಾಂತಯೇ. ಅಪ್ಪ ದೇವ್ರೆ ಕಾಪಾಡಪ್ಪ. ಅಲ್ಲೇ ಮಾಡ್ಬು ಮಂಗಳಾರತಿ ತಟ್ಟೆಯ ಅಲ್ಲೇ ಮಾಡೋಗ್ಬಿಟ್ಟು ಅದಾಗ ಅರಿಶಿನ ಕುಂಕುಮದ್ದು ಅದೆಲ್ಲನೂ ಇಕ್ಕೊಬಿಡು. ಹಂಗೇನಿಯಪ್ಪ ಎಲ್ಲ ಇಕ್ಕೊಬಿಟ್ಟು ಬಾ ಹೋಗನಿ. ಅಲ್ಲಿ ಮತ್ತೆ ಇನ್ನೇನು ಕಾಯ್ಕೊಂಡು ಕುಂತಿರ್ತದೆ. ಕಣಕ್ಕ ಹೋಗ್ಬೇಕು. ಒಪ್ಪದಿ ಮುಗಿತೇನು ಪೂಜೆ ಆಗ್ಲ ನಿಮ್ದು? ಓ ಅಕ್ಕ ಈಗಳಕ್ಕ ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ, ಇವಾಗ ಬಂದ್ರೆ ನೀವು ಪೂಜೆಗೆ? ಕಣವ ಈಗಲೇನಿಯ ಬಂದ್ವಿ ನೋಡು. ನಾನೇ ಬಂದೆ ಪೂಜೆ ಮಾಡ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೊಮ್ಮಪ್ಪಂಗೆ ಒಂದು ಪೂಜೆ ಮಾಡ್ಕೊಬಿಟ್ಟು ಈಗ ನೋಡಿ ಇಲ್ಲಿ ಬಂದೆ ಪೂಜೆ ಮಾಡ್ಕೊಳ್ಳಿ ಅಂತ. ಬಾಕ ಮಾಡ್ಕವ, ನಮ್ದು ಆಯ್ತು ಇವಾಗ ಹೋಗದೆ. ನೀನಿಯ ಅಡುಗೆದೆಲ್ಲ ನಿಮ್ದು ಆಯ್ತೇನು? ಈಗಳವ ನನ್ನ ಸೊಸೆ ಎಲ್ಲ ಮಾಡ್ತಾವ್ರೆ. ನಂದಿನೇ ನನ್ನ ಸೊಸೆ ಬಂದಮೇಲೆ ನಂದೇನೂ ಇಲ್ಲ, ಅವಳೆ ಮಾಡ್ಕೊತಾಳೆ ಎಲ್ಲನೂ. ನಾನಿನ್ನೇನು ಬರೀ ಪೂಜೆ ಗೀಜೆ ಅಂತ ಮಾಡ್ಕೊಂಡು ಹೋಗೋದಷ್ಟೇ. ಸರಿ ಕಣಕ್ಕ ಆಯ್ತು, ನಾವು ಹೊರಡ್ತೀವಿ. ಅಡುಗೆಗೆಲ್ಲ ಇಕ್ಬಿಟ್ಟಿದೀವಿ, ಅರ್ಧಂಬರ್ಧ ಆಗೈತೆ, ಹೋಗ್ಬೇಕು. ಸರಿ ಕಣಮ್ಮ ಆಯ್ತು. ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು ಕಣ್ರಪ್ಪ. ಒಬ್ಬೊಬ್ರು ಕಡೆ ಮಾಡ್ತೀರಾ, ಒಬ್ರು ಕಡೆ ಮಾಡೋಕ್ಕಿಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ನಾವು ಮಾಡ್ತೀವಿ ಷಷ್ಠಿಯ. ಅಂದರೆ ನನ್ನ ಗಂಡನ ಮನೆ ಕಡೆ ಮಾಡೋಕ್ಕಿಲ್ಲ, ನಮ್ಮ ಅಜ್ಜಿಯವ್ರ ಮನೆ ಕಡೆ, ನಮ್ಮ ಅಮ್ಮನ ತವ್ರ ಮನೆ ಕಡೆ ಮಾಡ್ತಾರೆ ಷಷ್ಠಿ ಎಲ್ಲನೂ. ಅಂದರೆ ನಾವೆಲ್ಲ ಹಿಂಗೆ ಹೊಲ್ದತ್ರ ಬಂದ್ಬಿಟ್ಟು ನಾಗರು ಮಾಡಿ ಹೊಲ್ದತ್ರನೇ ಅವತ್ತು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಇದ್ದು ಅಡುಗೆ ಮಾಡ್ಕೊಂಡು ತಿಂದು ಹಿರಿಯರಿಗೆಲ್ಲ ಪೂಜೆ ಮಾಡಿಬಿಟ್ಟು ಹೋಗೋದು ನಮ್ಮ ಸಂಪ್ರದಾಯ ಕಣ್ರಪ್ಪ. ಅದನ್ನೇ ಇವತ್ತು ವಿಡಿಯೋ ಮೂಲಕ ನಾನು ತಿಳಿಸಿದ್ದೀನಿ. ಇನ್ನೂ ಐತೆ, ಮುಂದುವರೆದ ಭಾಗ ಐತೆ. ಈಗ ಆಮೇಲೆ ಹಾಕ್ತೀನಿ ಇನ್ನೊಂದು ಎಪಿಸೋಡ್ನ. ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಲ್ಲನೂ ಸರಿನೇನ್ರಪ್ಪ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ. ಇನ್ನೊಂದ್ಸಲ ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು ಕಣ್ರಪ್ಪ.